ಹಾಯ್ ಎಲ್ರಿಗೂ ನಮಸ್ಕಾರ. ನಿಮಗೆ ಇವತ್ತಿನ ಟಾಪಿಕ್ ಗೋಧಿ ಹಿಟ್ಟು ಚಪಾತಿ. ನಿಮಗೆ ಚಪಾತಿ ಅಂದರೆ ತುಂಬ ಇಷ್ಟ. ನನಗೆ ದಿನ ಚಪಾತಿ ಇರಬೇಕಪ್ಪ, ಅಟ್ಲೀಸ್ಟ್ ಒನ್ ಟೈಮ್ ಆದರೂ ನನಗೆ ಚಪಾತಿ ತಿನ್ನಬೇಕು, ಚಪಾತಿ ಇಲ್ಲದೆ ಇರೋಕ್ಕಾಗಲ್ಲ. ಅಥವಾ ನನಗೆ ಡಯಾಬಿಟಿಕ್ ಇದೆ ಅಂದರೆ ಶುಗರ್ ಇದೆ, ನನಗೆ ಚಪಾತಿ ನಾನು ರೈಸ್ ಬದಲು ನಾನು ಚಪಾತಿ ತಿಂತೀನಿ. ನಾನು ವೆಯ್ಟ್ ಲಾಸ್ ಮಾಡ್ತಾ ಇದ್ದೀನಿ, ರೈಸ್ ಕಡಿಮೆ ಮಾಡಿ ಮತ್ತೆ ಚಪಾತಿ ತಿಂತಾ ಇದ್ದೀನಿ. ಸೊ ಟೋಟಲಿ ಇಲ್ಲ, ನಾನು ಕೇಕಿಗೆಲ್ಲ ನಾನು ಚಪಾತಿ ಹಿಟ್ಟು ಗೋಧಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ, ನಾನು ಗ್ಲೂಟಿನ್ ಫ್ರೀ ಆಗಿ ತಿಂತಾ ಇದ್ದೀನಿ ಅಂತ ನಿಮಗೆ ಅನಿಸ್ತಾ ಇದೆಯಾ? ಆಗಿದ್ದರೆ ಅದನ್ನು ನೀವು ಫಸ್ಟು ಚೆಕ್ ಮಾಡ್ಕೊಳ್ಳಿ. ಯಾವ ರೀತಿ ಚಪಾತಿನ ನೀವು ತಿಂತಾ ಇದ್ದೀರಾ, ಅದು ನಿಜವಾಗ್ಲೂ ನಿಮ್ಮ ಆರೋಗ್ಯದ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀಳ್ತಾ ಇದೆ, ಅದರಿಂದ ನಿಜವಾಗ್ಲೂ ನಿಮಗೆ ಒಂದು ಒಳ್ಳೆ ಉಪಯೋಗ ಆಗ್ತಾ ಇದೆಯಾ ಅನ್ನೋದು. ನೀವು ಚಪಾತಿ ತಿಂದಾಗ ಬ್ಲಡ್ ಲೆವೆಲ್ನ ಚೆಕ್ ಮಾಡ್ಕೊಳ್ಳಿ. ರೈಸ್ ತಿಂದಾಗಲೂ ನೀವು ಚಪಾತಿ ಬ್ಲಡ್ ಲೆವೆಲ್ನ ನೀವು ಚೆಕ್ ಮಾಡ್ಕೋಬೇಕು. ಎರಡು ಖಂಡಿತವಾಗ್ಲೂ ಹೆಚ್ಚು ಕಡಿಮೆ ತುಂಬ ವ್ಯತ್ಯಾಸ ಇಲ್ಲದೆ ಹತ್ತಿರದಲ್ಲೇ ರೈಸ್ಗೂ ಚಪಾತಿಗೂ ನಿಮಗೆ ಬ್ಲಡ್ ಶುಗರ್ ಲೆವೆಲ್ ಸೇಮ್ ಇರುತ್ತೆ. ಬರೀ ಚಪಾತಿ ತಿನ್ನೋದ್ರಿಂದ ವೆಯ್ಟ್ ಲಾಸ್ ಆಗಲ್ಲ, ಡಯಾಬಿಟಿಕ್ ಕಂಟ್ರೋಲ್ ಆಗಲ್ಲ, ಖಂಡಿತ ಇಲ್ಲ. ಆಗುತ್ತೆ, ಆದರೆ ಯಾವ ರೀತಿ ಚಪಾತಿ ತಿಂತಾ ಇದ್ದೀರಾ ಅನ್ನೋದ್ರ ಮೇಲೆ ನಿಮಗೆ ಅದು ಡಿಪೆಂಡ್ ಆಗಿರುತ್ತೆ. ನಾರ್ಮಲ್ ಗೋಧಿ ಹಿಟ್ಟಿಂದ ನೀವು ಚಪಾತಿ ತಿಂತಾ ಇದ್ದರೆ, ಅಂದರೆ ನಾರ್ಮಲ್ ನೀವು ಅಂಗಡಿಯಲ್ಲಿ ಸಿಗುವಂಥ ಗೋಧಿಯಿಂದ ನೀವು ಚಪಾತಿ ಹಿಟ್ಟನ್ನು ಮಾಡಿಕೊಂಡು ಚಪಾತಿನ ಮಾಡಿಕೊಂಡು ತಿಂತಾ ಇದ್ದರೆ ಖಂಡಿತ ವೆಯ್ಟ್ ಲಾಸ್ ಆಗಲಿ, ಡಯಾಬಿಟಿಕ್ ಕಂಟ್ರೋಲ್ ಬರೋದಾಗಲಿ, ಅಥವಾ ಶುಗರ್ ಕಂಟ್ರೋಲ್ ಬರೋದಾಗಲಿ, ನೀವು ಗ್ಲೂಟಿನ್ ಫ್ರೀ ಆಗಿ ತಿಂತಾ ಇದ್ದೀನಿ ಅಥವಾ ಒಳ್ಳೆ ಹೆಲ್ದಿ ಫೈಬರ್ನ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ ನನ್ನ ಡಯಟಲ್ಲಿ ಅಂದರೆ ನಿಜವಾಗ್ಲೂ ಅದು ತುಂಬಾ ತಪ್ಪು. ಹಾಗಿದ್ರೆ ಯಾವ ರೀತಿ ಗೋಧಿನ ತಿನ್ನಬೇಕು? ಚಪಾತಿ ಅಂದರೆ ಗೋಧಿ ಹಿಟ್ಟಲ್ಲೇ ಮಾಡಬೇಕು. ಯಾವ ಗೋಧಿ? ಜವೆ ಗೋಧಿ ಅಂತ ಬರುತ್ತೆ. ಜವೆ ಗೋಧಿ ಆಲ್ಮೋಸ್ಟ್ ಇಷ್ಟು ಉದ್ದದಕ್ಕೆ, ಬಾಸ್ಮತಿ ರೈಸ್ ಥರ ನಿಮಗೆ ಅಷ್ಟು ಉದ್ದಕ್ಕೆ ಗೋಧಿ ಇರುತ್ತೆ. ನಾರ್ಮಲ್ ಗೋಧಿಗಿನ ಜವೆ ಗೋಧಿ ಸ್ವಲ್ಪ ದಪ್ಪ, ತೆಳುಗೆ, ಗೋಧಿಯಷ್ಟು ದಪ್ಪ ಇಲ್ಲದೆ ತೆಳ್ಳಗೆ ಸ್ವಲ್ಪ ಉದ್ದಕ್ಕೆ ಇರುತ್ತೆ. ಇಲ್ಲಿ ತೋರಿಸಿರೋ ಹಾಗೆ ನೀವು ನೋಡ್ಬೋದು, ಜವೆ ಗೋಧಿ ಮತ್ತು ನಾರ್ಮಲ್ ಗೋಧಿ ಡಿಫ್ರೆನ್ಸ್ ಟೆಕ್ಸ್ಚರುವೇ ಕೂಡ ನೀವು ನೋಡ್ಬೋದು. ಜವೆ ಗೋಧಿ ಸ್ವಲ್ಪ ಡಾರ್ಕ್ ಕಲರಲ್ಲಿರುತ್ತೆ, ನಾರ್ಮಲ್ ಗೋಧಿ ನಾರ್ಮಲ್ ಬ್ರೌನಲ್ಲಿ ಇರುತ್ತೆ. ನಾರ್ಮಲ್ ಗೋಧಿಲಿ ತುಂಬ ಗ್ಲೂಟಿನ್ ಅಂಶ ತುಂಬ ಜಾಸ್ತಿ ಇರುತ್ತೆ. ನಿಮಗೆ ಡಯಾಬಿಟಿಕ್ ಆಗಲಿ ಯಾವುದೇ ಒಂದು ಈ ರೀತಿ ನಾರ್ಮಲ್ ಗೋಧಿಯಿಂದ ನೀವು ಚಪಾತಿ ಹಿಟ್ಟನ್ನು ಮಾಡಿಕೊಂಡು ಚಪಾತಿ ತಿಂತಾದರೆ ಖಂಡಿತ ಅದು ರೈಸ್ಗೂ ಚಪಾತಿಗೂ ಯಾವುದೇ ಒಂದು ವ್ಯತ್ಯಾಸ ಇಲ್ಲ. ಅದೇ ನೀವು ಜವೆ ಗೋಧಿ ಬಳಸ್ತಾ ನೀವು ಚಪಾತಿ ಹಿಟ್ಟನ್ನು ಮಾಡಿಕೊಂಡು ಚಪಾತಿನ ತಿನ್ನೋದಾದರೆ ಖಂಡಿತ ನಿಮಗೆ ಡಯಾಬಿಟಿಕ್ ಕಂಟ್ರೋಲ್ ಬರುತ್ತೆ, ವೆಯ್ಟ್ ಲಾಸಲ್ಲಿ ಹೆಲ್ಪ್ಫುಲ್ ಆಗುತ್ತೆ. ಏಕೆಂದರೆ ರಿಚ್ ಇನ್ ಫೈಬರ್ ಇರುತ್ತೆ ಜವೆ ಗೋಧಿಲಿ. ಗ್ಲೂಟಿನ್ ಅಂಶ ಕಡಿಮೆ ಇದ್ದು ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಜವೆ ಗೋಧಿಲಿ. ನಿಮಗೆ ಚಪಾತಿ ಬಿಡೋಕೆ ಆಗಲ್ಲ, ನನಗೆ ಚಪಾತಿ ಬೇಕೇ ಬೇಕು, ರೈಸ್ ಬದಲು ನಾನು ಚಪಾತಿ ಸ್ವಿಚ್ ಮಾಡ್ಕೋತೀನಿ ಅನ್ನೋರು ದಯವಿಟ್ಟು ಜವೆ ಗೋಧಿನ ಬಳಸೋದ್ರಿಂದ ನಿಮಗೆ ತುಂಬ ಬೆನಿಫಿಟ್ ಸಿಗುತ್ತೆ. ನಾರ್ಮಲ್ ಗೋಧಿನ ಇವತ್ತಿಗೆ ನೀವು ಪಕ್ಕಕ್ಕಿಟ್ಟು ಜವೆ ಗೋಧಿನ ನೀವು ತೊಗೊಂಡು ಬಂದು ನೀವು ಚಪಾತಿ ಹಾಕೋಬೇಕು. ರೇಟ್ ಎಷ್ಟಪ್ಪ? ಆಬ್ವಿಯಸ್ಲಿ ಜವೆ ಗೋಧಿ ಮಾಮೂಲಿ ಗೋಧಿಗಿನ್ನ ಸ್ವಲ್ಪ ರೇಟ್ ಜಾಸ್ತಿನೇ ಇದೆ. ಆದರೆ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೇಕು. ಇಲ್ಲ, ನಾನು ಒಂದು ಸತಿ ₹500 ಡಾಕ್ಟರ್ ಹತ್ರ ಹೋದರೆ ಕನ್ಸಲ್ಟೇಷನ್ ಮಿನಿಮಮ್ ₹500 ಕೊಟ್ಟು ನಾನು ಅರ್ಧ ಗಂಟೆಗೂ ಕೂಡ ಅವ್ರು ನಮ್ಮನ್ನು ಚೆಕ್ ಮಾಡೋದಿಲ್ಲ. ಅರ್ಧ ಗಂಟೆಗೆ 500 ಇಡ್ತಿರೋ ಅಥವಾ ತಿಂಗಳು ಪೂರ್ತಿ ತೊಗೊಂಡು ಬಂದು ದಿನ ನೀವು ಚಪಾತಿಗೋಸ್ಕರ ₹500 ಇಡ್ತಿರೋ ನಿಮ್ಮ ಚಾಯ್ಸ್. ಇಲ್ಲ, ನನಗೆ ಇನ್ಯಾರಿಗೂ ಕೊಡೋ ಬದಲು ಇಲ್ಲ ನಾನು ಆರೋಗ್ಯ ಚೆನ್ನಾಗಿ ಇಟ್ಕೊಳ್ತೀನಿ ಅಂತ ಅಂದ್ಕೊಳೋರು ದಯವಿಟ್ಟು ದುಡ್ಡನ್ನ ಯೋಚನೆ ಮಾಡದೆ ಜವೆ ಗೋಧಿನ ನೀವು ತೊಗೊಂಡು ಬಂದು ಸ್ವಿಚ್ ಮಾಡ್ಕೊಳ್ಳಿ. ಇಲ್ಲ, ನೀವು ಬರೀ ಜವೆ ಗೋಧಿಲಿ ನನಗೆ ಚಪಾತಿ ತಿನ್ನೋಕ್ಕಾಗಲ್ಲ, ಹೇಗಿರುತ್ತೋ ಏನೋ ಅನ್ನೋದಾದರೆ ನೀವು ಮಿಕ್ಸ್ ಪ್ರಪೋರ್ಷನ್ನ ಮಾಡ್ಕೋಬೋದು. ಅಟ್ಲೀಸ್ಟ್ 80% ಜವೆ ಗೋಧಿ ಇರಲಿ ಅಂತಂದರೆ, ಈಗ ಒಂದು 5 kg ನೀವು ಹಿಟ್ಟು ತೊಗೊಂಡು ಬಂದಿರೋದಾದರೆ 3 kg ಜವೆ ಗೋಧಿ ಇರಲಿ, 2 kg ನಾರ್ಮಲ್ ಗೋಧಿ, ಈ ಎರಡನ್ನೂ ತೊಳೆದ್ಬಿಟ್ಟು ಹಾರಾಕಿ ನೀವು ಮಿಷಿನ್ಗೆ ಹಾಕಿಸ್ಕೊಂಡು ಬರ್ಬೋದು, ತೊಂದರೆ ಇಲ್ಲ. ಹಾಗಾಗಿ ಈ ಥರ ಪ್ರಪೋರ್ಷನ್, ಬರೀ ಜವೆ ಗೋಧಿಲಿ ತಿನ್ನೋಕ್ಕಾಗದೇ ಇರೋರು ಈ ರೀತಿ ಪ್ರಪೋರ್ಷನ್ನ ನೀವು ಸ್ವಿಚ್ ಮಾಡಿಕೊಂಡು ನೀವು ಚಪಾತಿನ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡೋದ್ರಿಂದ 80% ಅಂದರೆ 80% ನಿಮ್ಮ ಗ್ಲೂಟಿನ್ ಅಥವಾ ಕೊಲೆಸ್ಟ್ರಾಲ್, ಶುಗರ್ ಲೆವೆಲ್ ಎಲ್ಲವೂ ಕಡಿಮೆ ಆಗ್ತಾ ಫೈಬರ್ ಕಂಟೆಂಟ್ ಚೆನ್ನಾಗಾಗಿ ನಿಮ್ಮ ಗಟ್ ಹೆಲ್ತ್ ಕೂಡ ಎಲ್ಲ ಚೆನ್ನಾಗಾಗುತ್ತೆ. ಆರಾಮಾಗಿ ಗಿಲ್ಟ್ ಫ್ರೀಯಾಗಿ ನೀವು ಈ ಜವೆ ಗೋಧಿಯನ್ನು ಬಳಸುವಂಥ ಹಿಟ್ಟಿನ ಚಪಾತಿ ತಿಂದರೆ ನಿಮಗೆ ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸಗಳು ಕಾಣುತ್ತೆ. ಹಾಗಾಗಿ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.